ಹಿಂಗೆ ಹೋಗಿ ಬರೋ ಅಷ್ಟರಲ್ಲಿ ಗಾಡಿನೇ ಬೀಳ್ಸ್ಬಿಟ್ಟವ್ರೆ. ನಮಸ್ಕಾರ ಎಲ್ಲರಿಗೂ ಡೇ 1 ಮಿನಿ ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದು ಬೇಗ ರೆಡಿಯಾಗಿ 8 ಗಂಟೆ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗಿ ಇದನ್ನೆಲ್ಲ ರೆಡಿ ಮಾಡಿ ಬರೋ ಅಷ್ಟು ನಮ್ಮ ಶಿಪ್ಮೆಂಟ್ ಪ್ಯಾಕ್ ಮಾಡಿವಿ. ನಾವು ಓಡೋ ಅಷ್ಟರಲ್ಲಿ 10:30 11 ಗಂಟೆ ಆಗ್ಬಿಟ್ಟಿತ್ತು. ಆದರೆ ಇನ್ನೂ ಊಟನೇ ಮಾಡಿಲ್ಲ. ಎನರ್ಜಿ ಬೂಸ್ಟ್ ತರ ಒಂದು ಟೀ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ವಿ. ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಫುಲ್ ಮೋಡ ಮುಚ್ಕೊಬಿಟ್ಟೈತೆ, ಮಳೆ ಬರೋ ತರ ಕಾಣ್ತಾಯಿತ್ತು. ಒಂಥರ ಖುಷಿನೇ, ಆಫ್ಟರ್ ಲಾಂಗ್ ಟೈಮ್ ಮಳೆ ಬರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟ್. ಆ ವೆದರ್ಗೂ ಈ ಅಪಾರ್ಟ್ಮೆಂಟ್ ಇಂದ ನೋಡೋದಕ್ಕೂ ಮಸ್ತ್ ಕಾಣ್ತಾ ಇತ್ತು. ಅದಕ್ಕೆ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಕಸ್ಟಮರ್ ಅಡ್ಡ ಬಂದ್ಬಿಟ್ಟು ಸಕ್ಕಂತ ಮೇಲೆ ಹೋಗಿ ವಿಡಿಯೋ ಹಿಡಿತಾ ಇದ್ದೆ. ಅದು ನೋಡಿದ್ರೆ ಪಾರ್ಸಲ್ ಎಷ್ಟು ತುಂಬಿಕೊಟ್ಟಿತ್ತು. ಬೇಗ ಡೆಲಿವರಿ ಮಾಡ್ಬಿಡು ಐಚ್ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಬರ್ತಾ ಇದೆ. ಅಪಾರ್ಟ್ಮೆಂಟ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ನೋಡಿ ಮಸ್ತಾಗಿರುತ್ತೆ. ಮಧ್ಯಾಹ್ನ ಇರೋ ಬಿಸಿಲಿಗೆ ಸ್ವಿಮ್ಮಿಂಗ್ ಪೂಲ್ ನೋಡ್ತಿದ್ದಂಗೆ ದುಡ್ಬೇಕನ್ಸುತ್ತೆ. ಇಲ್ಲಿಗೆ ನಮ್ಮ ಡೆಲಿವರಿ ಮುಗೀತಿ, ಇನ್ನೇನು ಪಿಕಪ್ ಸ್ಟಾರ್ಟ್ ಮಾಡ್ಬೇಕು ಅನ್ಬೇಕಾದ್ರೆ ಮತ್ತೆ ಮಳೆ ಜೋರಾಗ್ತಾ ಇತ್ತು. ಆದ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು. ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಪಿಕಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಾಡಿ ಕೆಳಗೆ ಬಿದ್ದಿತ್ತು. ಯಾವನೊಂದು ಬೀಳ್ಸಿದ್ದು ಅಂತ ನೋಡ್ತಾ ಇದ್ರೆ ಹಿಂಗೆ ಹೋಗಿ ಬರೋ ಅಷ್ಟರಲ್ಲಿ ಗಾಡಿನೇ ಬೀಳ್ಸ್ಬಿಟ್ಟವ್ರೆ. ಆಮೇಲೆ ಗೊತ್ತೈತೆ ಯಾರು ಬೀಳ್ಸಿಲ್ಲ, ರೋಡ್ ಕ್ವಾಲಿಟಿ ಎಷ್ಟು ಮಸ್ತ್ ಆಗೈತೆ ಅಂತ. ಹೊಡೆದಾಗಿರೋ ಸ್ಟ್ಯಾಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸೇರಿದಾಯ್ತು. ಮನೆಗೆ ಬಂದು ಸೇರಿ ಊಟ ಮಾಡಿ ಮಲ್ಕಲಿಸ್ಟ್ರೆ 2:30 ಆಗಿತ್ತು. ಈ ಥರ ಮಿನಿ ವ್ಲಾಗ್ಸ್ ಫಾಲೋ ಮಾಡಿ.